ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿಯಿಂದ 142 ಸ್ಥಿರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಬರೋಬ್ಬರಿ 300 ಕೋಟಿ ಮಾರುಕಟ್ಟೆ ಮೌಲ್ಯದ ಸ್ಥಿರಾಸ್ತಿಗಳನ್ನು ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದಂಥ ಒಂದು ಆರೋಪ, ಅದರ ಮುಂದುವರೆದ ಭಾಗವಾಗಿ ಇಡಿ ರೇಡ್ ಮಾಡಿತ್ತು ಮೂಡ ಮೇಲೆ. ಸಾಕಷ್ಟು ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿತ್ತು. ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಏಜೆಂಟ್ಗಳ ಹೆಸರಿನಲ್ಲಿ ಸೈಟ್ಗಳು ನೋಂದಣಿಯಾಗಿದ್ವು. ಮೂಡ ಸೈಟ್ ಹಗರಣ ಪ್ರಕರಣ ಸಂಬಂಧ ಇಡಿ ತನಿಖೆಯನ್ನ ಕೈಗೊಂಡಿತ್ತು, ದಾಳಿ ಕೂಡ ನಡೆಸಿತ್ತು. ಮುಖ್ಯಮಂತ್ರಿಗಳು ಹಾಗೆ ಇತರರ ವಿರುದ್ಧ ಪ್ರಕರಣ ದಾಖಲಾಗಿ ಅಧಿಕಾರಿಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಈಗ ಬರೋಬ್ಬರಿ 300 ಕೋಟಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಿದ್ದಾರೆ. ಅಂದರೆ ಈಗಿನ ಮಾರ್ಕೆಟ್ ಬೆಲೆ 300 ಕೋಟಿ, 142 ಸ್ಥಿರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಇಡಿ ಅಫಿಷಿಯಲ್ ಆಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ನೋಡಿ, ಇದರ ಬಗ್ಗೆ ಅಧಿಕೃತವಾಗಿ ಸೈಟ್ ಹಂಚಿಕೆಯಾಗಿದ್ದೇನಿದೆ ಅದು ಅಫಿಷಿಯಲ್ ಆಗಿ ಕಾನೂನಾತ್ಮಕವಾಗಿ ಅದನ್ನು ಹೊರತುಪಡಿಸಿ ಕೆಲವೊಂದಿಷ್ಟು ಉದ್ಯಮಿಗಳಿದ್ದಾರೆ, ರಿಯಲ್ ಎಸ್ಟೇಟ್ ಮಾಡುವಂಥವರಿದ್ದಾರೆ, ಅವರ ಹೆಸರಲ್ಲೂ ಕೂಡ ಸೈಟ್ಗಳು ನೋಂದಣಿಯಾಗಿದ್ವು. ಬರೋಬ್ಬರಿ 142. ಈಗ ಅದರ ಮೌಲ್ಯ 300 ಕೋಟಿ ಬೆಲೆ ಬಾಳುತ್ತೆ.